ಹೇಳಿದ್ರಲ್ಲ ಅದಕ್ಕೊಂದು ಕಟ್ ಮಾಡಿದ್ರೆ ಹಾಫ್ ಆಗುತ್ತೆ. ಎಷ್ಟಿದೆ 1 2 3 3.1 ಆಗುತ್ತೆ. 1/3 ಆಗುತ್ತೆ. ಆಮೇಲೆ 2 ಸೇರಿಸಿದ್ರೆ 1/2 1/1 ಅಷ್ಟೇ. ಸ್ವೀಟ್ ಸ್ಪ್ರೇ ಇದು ಕಾನ್ಸಂಟ್ರೇಟೆಡ್ ಸಿಗುತ್ತೆ, ಅದನ್ನ ನೀವು ತಂದು ಡೈಲ್ಯೂಟ್ ಮಾಡ್ಕೋಬಹುದು. ನಾನು ಇಟ್ಕೊಂಡಿರೋದು ಇವಾಗ ಆಲ್ರೆಡಿ ರೆಡಿ ಆಗಿರೋದು, ಡೈರೆಕ್ಟ್ ಆಗೇನೆ ಸ್ಪ್ರೇ ಮಾಡ್ಕೋಬಹುದು ಇದನ್ನ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದಲ್ಲ ಗಿಡಗಳೆಲ್ಲ ಹಾಳಾಗಿದೆ ಅಂತ, ಅದನ್ನು ಇವತ್ತು ರೆಡಿ ಮಾಡ್ಕೊಳ್ಳೋಣ. ನಾನು ಮನೆ ಹತ್ರ ಗಾರ್ಡನ್ಗೆ ಅಂತ ಜಾಗ ಬಿಟ್ಕೊಂಡಿಲ್ಲ, ಅಂದರೆ ನೆಲದಲ್ಲಿ ಹಾಕೋಕ್ಕೆ ಪ್ಲ್ಯಾಂಟ್ಸ್ನ ಜಾಗ ಬಿಟ್ಟಿಲ್ಲ. ಹಾಗಾಗಿನೇ ಎಲ್ಲ ಪಾಟ್ಸಲ್ಲೇ ಇಟ್ಕೊಂಡಿದ್ದೀನಿ. ಪಾಟ್ಸಲ್ಲಿ ಹೇಗೆ ಗಿಡಗಳನ್ನ ಮೇಂಟೈನ್ ಮಾಡೋದು ಅಂತ ತೋರಿಸ್ತೀನಿ. ನನ್ನ ಹತ್ರ ಇರೋದು ಆಲ್ಮೋಸ್ಟ್ 8ರಿಂದ 10 ವರ್ಷದ ಗಿಡಗಳು, ತುಂಬ ಹಳೆಯ ಗಿಡಗಳು. ಹೊಸದು ಅಂತ ಏನು, ಅದು ಇಂಡೋರ್ ಪ್ಲ್ಯಾಂಟ್ಸ್ ಒಂದು 3-4 ತಂದಿರೋದು ಬಿಟ್ಟರೆ ಎಲ್ಲ ಹಳೆಯ ಗಿಡಗಳೇ ಇರೋದು. ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾವು ಹಳೆ ಮನೆಯಿಂದ ಇಲ್ಲಿಗೆ ತರಬೇಕಾದ್ರೆ ಅಂದರೆ ಒಂದು 2 ವರ್ಷ ಆಯಿತು. ಆವಾಗ ಸ್ವಲ್ಪ ಗಿಡಗಳು ಹಾಳಾಗಿರೋದು ಬಿಟ್ಟರೆ, ಅಂದರೆ ತರಬೇಕಾದ್ರೇ ಮುಡ್ಕೊಂಡ್ಬಂದ್ಬಿಟ್ಟಿದ್ರು, ಹಾಗಾಗಿ ಅದಷ್ಟು ಹಾಳಾಯಿತು ಬಿಟ್ಟರೆ. ಗ್ಲೌಸ್ ಎಲ್ಲ ಹಾಕ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಪಾಟ್ಸ್ನ ತುಂಬ 1 ವರ್ಷದಿಂದ ಮಣ್ಣು ಚೇಂಜ್ ಮಾಡಿದ್ದು ಕಾಣಿಸ್ತಿದೆ ನಿಮಗೆ. ಅದು ಯಾಕೋ ಗಿಡಗಳೆಲ್ಲ ಫುಲ್ಲು ಒಣಗೋಗೋ ಥರ, ಫುಲ್ ಜೀವ ಇಲ್ಲದೆ ಥರ ಹಾಕೋಗಿದ್ವು. ಅದಕ್ಕೇ ಅದನ್ನು ರೂಟ್ಸ್ನ ಡಿಸ್ಟರ್ಬ್ ಮಾಡದೇ ಇರೋ ಥರ ಈ ಥರ ಮಣ್ಣೆಲ್ಲ ಸೈಡಿಂದ ತೆಗೆದು ಇದಕ್ಕೆ ಟಬ್ಬಿಗೆ ಹಾಕ್ಕೊಂಡಿದ್ದೀನಿ. ನಾನು ಒಂದು ಟಬ್ಬಿಗೆ ಈ ಮಣ್ಣೇನು ವೇಸ್ಟ್ ಮಾಡಲ್ಲ, ಇಲ್ಲೆಲ್ಲಾದರೂ ಹಾಕ್ತೀನಿ, ಅದರಲ್ಲಿ ಬೇರೆ ಗಿಡಗಳು ಹಾಕೊಂಡ್ರೆ ಆಗುತ್ತೆ. ಈಗ ಇಲ್ಲೊಂದು ಸ್ವಲ್ಪ ಮಣ್ಣು ನಾನು ಬಿಜ್ನಳ್ಳಿಯಿಂದ ತೊಗೊಂಬಂದು ಇಟ್ಕೊಂಡಿದ್ದೀನಿ ಚೀಲದಲ್ಲಿ. ಈ ಮಣ್ಣು ಪ್ಲಸ್ ವರ್ಮಿ ಕಂಪೋಸ್ಟ್ ಇದೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಪಾಟಿಗೆ ಏನು ಮಣ್ಣು ತೆಗೆದಿದ್ದೀನಿ ಆ ಪ್ಲೇಸಿಗೆಲ್ಲ ಫಿಲ್ ಮಾಡ್ತೀನಿ. ನಾವೇನು ಮನೆನ ವೀಕ್ಲಿ ಕ್ಲೀನಿಂಗ್, ಮಂತ್ಲಿ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಈ ಥರ ಮಾಡ್ತಾನೆ ಇರ್ತೀವಿ. ಹಂಗೆ ಗಿಡಗಳಿಗೂ ನೆಸೆಸಿಟಿ ಇರುತ್ತೆ. ವೀಕ್ಲಿ ಏನೇನು ಮಾಡಬೇಕು, ಮಂತ್ಲಿ ಏನೇನು ಮಾಡಬೇಕು, ನಾನು ನೆಕ್ಸ್ಟ್ ಬಂದಾಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಬಟ್ ಇಯರ್ಲಿ ಒನ್ಸ್ ಏನು ಮಾಡಬೇಕು ಅಂತ ಇದರಲ್ಲಿ ತೋರಿಸಿದ್ದೀನಿ. ಮತ್ತು ರೀಪಾಟಿಂಗ್ ಮಾಡಿದ್ದೀನಿ ಒಂದು 5-6 ಗಿಡಗಳನ್ನ, ಅದನ್ನು ತೋರಿಸಿದ್ದೀನಿ ರೀಪಾಟ್ ಮಾಡೋದು ಹೇಗೆ ಅಂತ. ಅಂದರೆ ನರ್ಸರಿಯಿಂದ ತಂದಿರೋ ಗಿಡಗಳನ್ನ ಅಥವಾ ಹೊಸದಾಗಿ ನೆಡೋ ಅಂಥ ಗಿಡಗಳನ್ನ ಯಾವ ಥರ ರೀಪಾಟ್ ಮಾಡ್ಬೋದು ಅಂತ. ಮಾತ್ರ ಕಂಬಳಿ ಹುಳ ಎಷ್ಟಿತ್ತು ಅಂದರೆ ತೆಗೆದ್ರೆ ಒಂದು kg ಸಿಕ್ಕಿತ್ತೇನಪ್ಪ ಕಂಬಳಿ ಹುಳ, ಅಷ್ಟೊಂದು ಆಗೋಗ್ಬಿಟ್ಟಿತ್ತು. ನಾನು ಗ್ಲೌಸ್ ಹಾಕಿದ್ನಲ್ಲ, ಹಾಗಾಗಿ ಕೈಯಲ್ಲೇ ಎಲ್ಲ ತೆಗೆದಾಕ್ಬಿಟ್ಟೆ, ಒಂದಷ್ಟು ತೆಗೆದಾಕ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ, ಸೀವೀಡ್ ಸ್ಪ್ರೇ, ಲಾಸ್ಟಲ್ಲಿ ತೋರಿಸಿದ್ದೀನಿ ಅದನ್ನು. ಅದರಲ್ಲಿ ಹುಳಗಳು ಅಷ್ಟು ಬರಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಕಂಬಳಿ ಹುಳ ಅಂತೂ ಸಿಕ್ಕಾಬಿಟ್ಟೆ. ಕಂಬಳಿ ಹುಳನೇ ಎಲೆಗಳನ್ನೆಲ್ಲ ತಿಂದಾಕಿರೋದು. ನಾನು ಫಸ್ಟೆಲ್ಲ ಹೂವನ್ನ ತರ್ತಾನೆ ಇರಲಿಲ್ಲ, ಗಿಡಗಳೇ ಅಷ್ಟೊಂದು ಹೂ ಬಿಡೋದು. ಈ ಸತಿ ಒಂದು ರೆಸಲ್ಯೂಷನ್ ನಂದು ಹೊಸ ವರ್ಷದ್ದು ಏನಂತ ಅಂದರೆ, ಎಲೆ ಮತ್ತು ಹೂವನ್ನ ಹೊರಗಡೆಯಿಂದ ತರಬಾರ್ದು ದೇವರಿಗೆ. ಈ ಗಿಡಗಳನ್ನೇ ಹೆಲ್ದಿಯಾಗಿ ಮಾಡಿ ಇದರಲ್ಲಿ ಬಿಡುತ್ತಲ್ಲ ಅದೇ ಹೂವೇ ಸಾಕಾಗತ್ತೆ ನನಗೆ. ತುಂಬ ಫೋಟೋಗಳು ಏನಿಲ್ಲ ನನ್ನ ಹತ್ರ, ಹಾಗಾಗಿ. ಮತ್ತು ಈ ಗಿಡಗಳನ್ನೆಲ್ಲ ಸರಿ ಮಾಡಬೇಕಾದ್ರೆ ಮತ್ತೆ ಒಂದು ಡಿಸ್ಟರ್ಬೆನ್ಸು. ಅಮ್ಮು ಸ್ಕೂಲ್ ಇವತ್ತು ಲೇಟಾಗಿ ಬಿಡುತ್ತೆ, ಬಂದು ಪಿಕ್ ಮಾಡಿ ಅಂತ ಹೇಳೋದು. ಮುದ್ದು ಬರೋದು 5 ಗಂಟೆಗೆ, ಅವನ್ನ ಪಿಕ್ ಮಾಡಿಕೊಂಡು ಮತ್ತೆ ಹಾಗೆ ವಾಪಸ್ ಹಾಸನಿಗೆ ಮತ್ತೆ ವಾಪಸ್ ಲಾಟ್ರಿನಿಗೆ ಅಲ್ವಾ. ಈ ಮಣ್ಣ ಪ್ಲ್ಯಾಂಟ್ಸ್ ಸರಿ ಮಾಡ್ತಾ ಇದ್ದೆ, ಅದಕ್ಕೆ ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟು ಅವ್ರಿಗೆ ತಿನ್ನಕ್ಕೆ ಸ್ವಲ್ಪ ಕೊಟ್ಟು ಮತ್ತೆ ಬಂದು ಸ್ಟಾರ್ಟ್ ಮಾಡಿದೆ. ಈಗ ಎಲ್ಲೋಗಿದ್ದೆ ಜಾಲಿ ಎಲ್ಲೋಗಿದ್ದ ದೊಡ್ಡನಾಗಿದ್ದೀರಿ ಆಗ್ಲೇ, ಊಟಕ್ಕೆ ಮಾತ್ರ ಬರೋದ ನೀನು? ಇಷ್ಟೊತ್ತವರೆಗೂ ಅಂತ ರಿಸ್ಕ್ ಅನ್ನಿಸ್ಲಿಲ್ಲ ಕೆಲಸ. ಈಗ ನಮ್ಮ ಮುದ್ದು ಬಂದ ಅಂದರೆ 2 ಕೆಲಸ, ಅವನ ಜೊತೆನೂ ಅವನ್ನ ನೋಡ್ಕೊಳ್ಳೋದೊಂದು, ಈ ಕೆಲಸ ಮಾಡೋದೊಂದು. ಮತ್ತು ನಮ್ಮ ಇಲ್ಲಿಗೆ ಇವತ್ತು ಇಂಜೆಕ್ಷನ್ ಹಾಕಕ್ಕೆ ಬಂದಿದ್ದಾರೆ, ಅದನ್ನು ನೋಡ್ಕೋಬೇಕು. ಆಮೇಲೆ ಜಾಲಿ ಬಂದಿದ್ನಲ್ಲ, ಎಲ್ಲಿದ್ರೂ ಓಡ್ ಬಂದ್ಬಿಡ್ತಾನೆ. ದಿನಕ್ಕೆ 2 ಸಲ ಬಂದು ನೋಡ್ಕೊಂಡೇ ಹೋಗೋದು. ಈಚೆ ಬಂದ ತಕ್ಷಣ ಅವನು ಹಿಂದೆನೇ ಬರ್ತಾನೆ, ಅದು ಎಲ್ಲಿ ಕೂತಿರುತ್ತೆ ಅಂತಲೂ ಗೊತ್ತಿರಲ್ಲ. ಒಟ್ಟಿನಲ್ಲಿ ಈಚೆ ಕಾಣಿಸ್ಕೊಂಡ ತಕ್ಷಣವೇ ಬಂದ್ಬಿಡುತ್ತೆ ಅದು. ಏನಾದರೂ ತಿನ್ನೋಕೆ ಏನಾದರೂ ಕೊಡ್ತೀನಿ, ಆವಾಗ ತಿನ್ಕೊಂಡು ಹೋಗ್ತಾನೆ. ನಾನು ಹೆಂಗೂ ಟ್ರೈಪೋಡ್ ಇಟ್ಕೊಂಡು ಮಾಡ್ಕೊಬಿಡ್ತೀನಿ. ಇಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಹಿಂಸೆ ಕೊಡ್ತಾನೆ. ಎಷ್ಟು ವಿಡಿಯೋ ಶೇಕ್ ಆಗಿದೆ ನೋಡಿ, ಅಲ್ಲಿ ಹೇಳಿದ್ರೆ ಕೇಳಲ್ಲ ಇವನು. ಇದು ಎರೆಹುಳದ್ದು ಗೊಬ್ಬರ, ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. KGಗೆ 40 ರೂಪೀಸ್ ಏನೋ ಅಷ್ಟೇ ಅದು. ನಾನೊಂದು 10 kg ತೊಗೊಂಬಂದಿದ್ದೆ.
ಅದನ್ನು ಇವಾಗ ಎಲ್ಲ ಗಂಟು ಥರ ಆಗಿತ್ತು ಅದೆಲ್ಲ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಮಣ್ಣು ಎತ್ತಕ್ಕಾಗಲ್ಲ, ಸಂತೋಷ್ ಹೆಲ್ಪ್ ತಗೋತಾ ಇದ್ದೀನಿ. ಅದು ಅರ್ಧಂಬರ್ಧ ಜಸ್ಟ್ ಹಿಂಗೆ ಎತ್ಬಿಟ್ಟು ಹಿಂಗೆ ಇಟ್ಟೋದ್ರು, ಮತ್ತೆ ಅದನ್ನೆಲ್ಲ ಎಳ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಯಾಕೆ ಅಂದರೆ ಮಿಲ್ಲಿಗೆ ಇಂಜೆಕ್ಷನ್ ಹಾಕೋಕ್ಕೆ ಡಾಕ್ಟ್ರು ಬಂದಿದ್ದಾರೆ, ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಹೋದರು. ನಮ್ಮ ಮಿಲ್ಲಿ ನೋಡಿ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿದೆ, ಪಾಪ ಹುಷಾರಿಲ್ದವಾಗ ಅವರೇ ಇಂಜೆಕ್ಷನ್ ಕೊಟ್ಟಿದ್ದು. ಮೇಲೆತ್ ಕೂತ್ಕೊಂಡಿದ್ದಾಳೆ. ಯಾಕೆ ಮಿಲಿ, ಯಾಕಪ್ಪ? ಹೆಂಗಿದ್ರು ಇವನಿಗೆ ಕೊಡ್ಸಕ್ ಹೋಗ್ಬೇಕಲ್ಲ, ಹೆಂಗಿದ್ರು ಆ ನಾಯಿಗೆ ಹಾಕದ್ ನಿನ್ಗೆ ಹಾಕ್ಸಿದ್ರು ಆಗುತ್ತೆ ವರ್ಷಕ್ಕೊಂದ್ಸಲ. ಏನ್ ನಿನ್ಗೇನು ಮಾಡಲ್ಲ, ನಾವು ಹಾಕೋ. ಗೊತ್ತಾಯ್ತು, ಉಲ್ಟಾ ಹಾಕ್ಬೇಕು. ಎಷ್ಟು ನಾಯಿ ಸಾಕಿದೀನಿ ಅಂತೀರ, ಒಂದು ಇದು ಹಾಕಕ್ ಇಲ್ಲಿ ಇಟ್ಕೊಳ್ಳಿ, ಕೊಡಿ, ನಾನು ಹಾಕ್ತೀನಿ. ನಿಮ್ಮನ್ನ ಟ್ರಸ್ಟ್ ಮಾಡ್ತಿಲ್ಲ, ಸುಮ್ಮನಿರೋ. ನಾಯಿ ಹಾಕ್ಬಿಟ್ರೆ ಅಂತ ಅಷ್ಟೇ, ಕಚ್ಚಲ್ಲ. ಯಾರಿಗೆ ಬೇಕು ಹೆಂಗ್ ನೋಡ್ತಾ ಇದ್ರೆ ನಿಮ್ನೇ ನೋಡ್ತಾ ಇದ್ದಾಳೆ. ಅವಳಿಗೆ ಊಟಾಗಿ ಹೋಯ್ತದು. ಸರಿ, ಈಗ ಹಾಕಿಲ್ಲ. ನಿಖಾ ನಾನೇ ಅಂತ ಗೊತ್ತಾಗಿದೆ. ಏಯ್ ಸರಿಯಾಗಿ ಹಾಕಿಲ್ಲ, ಹೆಂಗೆಂಗೋ ಅದು ಒಳಗಡೆ ಇದೇ ತೆಗ್ದಿಲ್ಲ ನೀವು. ಓ ಸುಮ್ಮನಿರ, ಏನಾಗಲ್ಲ. ಅಲ್ಲ, ಅದು ಮೇಲ್ ತೆಗ್ದಾಕ್ಬೇಕು ಕ್ಲೀನಾಗಿ. ಹಾಕಿದೀನಿ, ಸುಮ್ಮನೆ. ಏನಾಗಲ್ಲ ಮೇಲೆ, ಆಗೋಯ್ತು. ಆಯ್ತಾ? ಆಯ್ತು ಮಗಳೇ. ನೀನು ಇಂಜೆಕ್ಷನ್ ಹಾಕ್ಸ್ಕೊಂಡು ಅಭ್ಯಾಸ ಇಂಜೆಕ್ಷನ್ ಹಾಕ್ಸ್ಕೋಬೇಕಲ್ಲ, ಹುಷಾರಿಲ್ಲಂಗೆ ಆಗುತ್ತೆ ಗೊತ್ತಾ ನಿಂಗೆ. ಇಂಜೆಕ್ಷನ್ ಅವಾಗ ಹಾಕ್ಸ್ಕೋಬೇಕು, ಜಾನ್ವರಿ. ಆಯ್ತೇನವ? ಎಲ್ಲ ಮುಗಿತದ? ಕಾರ್ಡ್ ಕೊಡ್ತಿತ್ತು. ಯಾರಪ್ಪ ಇಂಜೆಕ್ಷನ್ ಕೊಟ್ಟಿದ್ದು? ಆಯ್ತಾ, ಮುಗೀತಾ? ಆಯ್ತು ಆಯ್ತು ಮಗಳೇ. ಯಾಕಪ್ಪ ಇಂಜೆಕ್ಷನ್ ಕೊಟ್ರಾ? ಎಲ್ಲಿಗೆ ಚುಚ್ಚಿದ್ರು? ಚುಚ್ಚಿದ್ರು ಅದಕ್ಕೆ? ಎಲ್ಲಿಗೆ ಚುಚ್ಚಿದ್ರು? ನೋವಾಯ್ತಾ ಮಗಳೇ? ಅಳ್ತಾಯ್ತಾ ನೀನು? ಓಕೆ ಓಕೆ ಓಕೆ. ಯಾಕೆ ಮಾತಾಡ್ತಾ ಇಲ್ಲ ನೀನು? ಮುನ್ಸ್ಕೊಂಡಿದ್ಯಾ? ಇನ್ನು ಇಂಜೆಕ್ಷನ್ ಕೊಡಿಸ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ನಿಂಗೆ? ಹಾಂ, ಕೊಡಿಸ್ಕೋಬೇಕು ತಾನೇ? ಬಿಡಿ. ಯಾಕೆ ಮಗ ಎಲ್ಲಿ ಚುಚ್ಚಿದ್ರಪ್ಪ ಇಂಜೆಕ್ಷನ್ನು? ಇವತ್ತು ಮಿಲ್ಲಿಗೆ ಇಂಜೆಕ್ಷನ್ ಇತ್ತು, 1 ವರ್ಷ ಆದಮೇಲೆ ಕೊಡಿಸ್ಬೇಕಾಗಿತ್ತು. ಸೇಮ್ ಟೈಮಲ್ಲಿ ಹುಷಾರಿರಲಿಲ್ಲ ಅಂತ ಅವಳಿಗೆ ಕೊಡಿಸಿರಲಿಲ್ಲ. ಹಾಗಾಗಿ ಇವತ್ತು 1 ಮಂತೇ ಲೇಟ್ ಆಯಿತು. ಈ ಸಲ ಕೊಡಿಸೋ ಅಷ್ಟೊತ್ತಿಗೆ 3 ಇಂಜೆಕ್ಷನ್ ಹಾಕಿದ್ದಾರೆ. 2 ಮಿಕ್ಸ್ ಮಾಡಿ 1 ಮಾಮೂಲಿ ರೇಬಿಸ್ ಇಂಜೆಕ್ಷನ್ ಹಾಕಿದ್ದಾರೆ. ಇನ್ನು ಮಿಕ್ಕಿದ್ದು 6 ಥರ ಕಾಯಿಲೆಗಳೇನೋ ಬರ್ತಾ ಇರೋ ಥರ ಹಾಕ್ಕೊಟ್ಟಿದ್ದಾರೆ. ಇದು ಮಣ್ಣು ಏನಾಗಿದೆ ಅಂದರೆ ತುಂಬ ದಿನದಿಂದ ಚೀಲದಲ್ಲಿ ಇಟ್ಟಿದ್ದಲ್ವ, ಅದು ಗಂಟು ಥರ ಆಗೋಗಿದೆ. ಅದನ್ನೆಲ್ಲ ಬಿಡಿಸಿ ನೀಟಾಗಿ ವರ್ಮಿ ಕಂಪೋಸ್ಟ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ಹತ್ರ ಫೌಂಡೇಶನ್ ತೆಗೆದಿದ್ರು, ಆ ಮಣ್ಣೆಲ್ಲ ಇದೆ, ಬಟ್ ಅದು ಚೆನ್ನಾಗಿಲ್ಲ, ತುಂಬ ಅಂಟಂಟು ಮಣ್ಣು. ಒಂದು ಸತಿ ಏನಾದರೂ ನೀರು ಹಾಕ್ಬಿಟ್ರೆ ಅದು ಹಾಗೆ ಇರುತ್ತೆ, ಒಣಗಿದ್ರೆ ಫುಲ್ಲು ಡ್ರೈ ಆಗಿ ಬಿರುಕು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. 1 ದಿನ 2 ದಿನ ನೀರು ಹಾಕಿಲ್ಲ ಅಂದರೂ ಹಾಗೆ ಆಗೋಗ್ಬಿಡುತ್ತೆ. ಅದು ಮಣ್ಣು ಯಾಕೋ ಚೆನ್ನಾಗಿಲ್ಲ, ಹಾಗಾಗಿನೇ ಅದನ್ನು ಬೇಡ ಅಂತ ಬೀಜನಳ್ಳಿಲಿ ತೊಗೊಂಬಂದಿದ್ದು. ತುಂಬ ದಿನ ಆಗಿತ್ತು ತಂದು, ಬಟ್ ಅದನ್ನು ಯೂಸ್ ಮಾಡಿರಲಿಲ್ಲ, ಟೈಮ್ ಬಂದಿರಲಿಲ್ಲ. ಇವಾಗ ಕ್ಲೀನ್ ಮಾಡಿ ಎಲ್ಲ ಹಾಕ್ತಾಯಿದ್ದೀನಿ. ಅದು ಜಸ್ಟ್ ಅದನ್ನು ರಿಮೂವ್ ಮಾಡಿಬಿಟ್ಟು ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ವರ್ಮಿ ಕಂಪೋಸ್ಟ್ ಇಲ್ಲ ಅಂತ ಅಂದರೆ ಸಗಣಿ ಗೊಬ್ಬರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದು ಸಿಗೋದೇ ಇಲ್ಲ ಅಂತ ಅಂದರೆ ಫ್ಲವರ್ ಸಿಗಲ್ವ, ಅದೇ ನಾವು ಯೂಸ್ ಮಾಡಲ್ಲ, ಅಂದರೆ ತಿನ್ನೋದು ಮಾಡೋದೆಲ್ಲ ಮಾಡಲ್ವಲ್ಲ. ಹಾಗಾಗಿ ನೀವು ಗೊಬ್ಬರದ ಅಂಗಡಿಲಿ ಕೇಳಿದ್ರೆ 1 ಅರ್ಧ kg 3/4 kg ಅಷ್ಟು ಎಲ್ಲನೂ ಮಿಕ್ಸ್ ಮಾಡಿ
ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ ಅಂತ ಕೇಳಿದ್ರೆ ಅವರೇ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಅಲ್ಲಿ ಬೇಕಾದರೂ ತೊಗೊಂಡು ಅದನ್ನು ಇದೇ ಥರ ರಿಮೂವ್ ಮಾಡಿಬಿಟ್ಟು ಮಣ್ಣೆಲ್ಲ ಗೊಬ್ಬರ ಹಾಕಿ ಮತ್ತೆ ಅದೇ ಮಣ್ಣನ್ನ ಸೇಮ್ ಮೇಲೆ ಹಾಕಿದ್ರೂ ಆಗುತ್ತೆ. ನಾನು ವರ್ಮಿ ಕಂಪೋಸ್ಟ್ ಒಂದು 10 kg ತೊಗೊಂಬಂದಿದ್ದೆ ನರ್ಸರಿಲಿ. ಅದು ತುಂಬ ದಿನವೇ ಆಗೋಗಿತ್ತು. ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಹಾಕೋತಾ ಇದ್ದೀನಿ. ಮತ್ತು ನೀವು ಆ ಕಾಳು ಥರ ವೈಟು ರೆಡ್ಡು ಕಾಳು ಥರ ಇರುತ್ತೆ ಗೊಬ್ಬರ, ಅದನ್ನು ಯೂಸ್ ಮಾಡಬೇಕು ಅಂದರೆ ನೀವು ರೂಟ್ಸಿಗೆ ಸ್ವಲ್ಪನೂ ಟಚ್ ಆಗಬಾರ್ದು. ಅದು ಸ್ವಲ್ಪ ದೂರಕ್ಕೇ ಹಾಕಬೇಕು ಅದನ್ನು. ಅಂದರೆ ಈ ಥರ ತೆಗೆದು ಪಾಟ್ ಸೈಡಿಗೆ ಹಾಕ್ಬಿಟ್ಟು ಮಣ್ಣನ್ನ ಕ್ಲೋಸ್ ಮಾಡಬೇಕು. ರೂಟ್ಸಿಗೆ ಮಾತ್ರ ಟಚ್ ಮಾಡಬಾರ್ದು. ಒಂದು ಅರ್ಧ ಅಡಿಯಷ್ಟಾದರೂ ಗ್ಯಾಪ್ ಇರಬೇಕು ನೀವು ಆ ಗೊಬ್ಬರ ಹಾಕೋದಾದರೆ. ಅಂದರೆ ಪಾಸ್ಪರ್ ಯೂರಿಯಾ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರಲ್ಲ, ಅದು ಹಾಕೋದಾದರೆ ಗ್ಯಾಪ್ ಇರಬೇಕು ರೂಟ್ಸಿಂದ. ಇಲ್ಲ ಅಂದರೆ ಗಿಡಗಳು ಸುಟ್ಟೋಗ್ಬಿಡುತ್ತೆ ಅದ್ರ ಪವರ್ಗೆ. ಮತ್ತು ನಾನು ಇದನ್ನು ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಈ ಥರ ಪ್ಲ್ಯಾಂಟ್ಸ್ನೆಲ್ಲ ತಂದು ಅದನ್ನು ಸಾಕ್ತಾ ಇರ್ತಾರಲ್ಲ ಅಂಥವರಿಗೆ, ಎಲ್ಲ ಗೊತ್ತಿರೋರಿಗೆ ಇಟ್ಸ್ ಓಕೆ. ನಿಮಗೂ ಏನಾದರೂ ಇದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ನನಗೆ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಓಕೆನಾ? ಇನ್ನೊಂದು ಮೇಯ್ನ್ ಟಿಪ್ ಏನು ಅಂತ ಅಂದರೆ, ಗಾರ್ಡನಿಂಗ್ ಮಾಡೋರಿಗೆ ಗಿಡಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ಯಾಕೆ ಅಂತ ಅಂದರೆ ಹೇಳಿದಾರಲ್ಲ ಗಿಡಗಳಿಗೂ ಜೀವ ಇರುತ್ತೆ ಅಂತ. ಅದ್ರ ಎಲೆಗಳನ್ನ ಮುಟ್ತಾಯಿದ್ರೆ, ಅದು ಎಲೆಗಳನ್ನ ಕ್ಲೀನ್ ಮಾಡ್ತಾ ಇರೋದು, ಅದನ್ನು ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಇಂಟ್ರಾಕ್ಟ್ ಆಗುತ್ತೆ ಸಮ್ ಅದರ್ ವೇ ಅಲ್ಲಿ ಅಂತ ಬೇಕಾದರೂ ಅನ್ಕೋಬೋದು. ಟೈಮ್ ಒಂದು 8 o'clock ಆಗಿದೆ. ನನ್ನ ಕತೆ ನೋಡಿ, ಇಲ್ಲಿ ಇನ್ನೂ ಮುಗ್ದೇ ಇಲ್ಲ. ಪಾಟ್ಸ್ನ ಈ ಥರ ತೂತ ಮಾಡ್ಕೋಬೇಕು. ಡ್ರೈನೇಜ್ಗೆ ಇಲ್ಲಿಂದ ವಾಟರ್ ಈಚೆ ಹೋಗೋ ಥರ ತೂತ ಮಾಡ್ಕೋಬೇಕು. ಇದೆಲ್ಲರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ತಾರೆ. ಆಮೇಲೆ ನಾನು ಈ ಥರ ಆ ಡ್ರೈನೇಜ್ ಹೋಲ್ನ ಮುಚ್ಚಕ್ಕೆ ಈ ಥರ ಚಿಕ್ಕ ಚಿಕ್ಕ ಜಲ್ಲಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಆ ಕಲ್ಲು ಹತ್ರ ಬೇಕಾದರೆ ಆ ಹೋಲ್ ಹತ್ರ ಬೇಕಾದರೆ ಒಂದೊಂದು ದಪ್ಪ ಕಲ್ಲು ಬೇಕಾದರೂ ಇಟ್ಕೋಬೋದು. ನಾನು ಹೊಸದಾಗಿ ಪಾಟಿಂಗ್ ಮಾಡ್ತಾ ಇರೋದ್ರಿಂದ ಈ ಥರ ಜಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾವು ನೀರೇನಾದರೂ ಹಾಕಿದ್ರು ಈ ಜಲ್ಲಿಯಿಂದ ಕೆಳಗಡೆ ಹರಿದೋಗುತ್ತೆ. ತುಂಬ ಜಾಸ್ತಿ ಬೇಡ, ಜಸ್ಟ್ ಒಂದು ಲೇಯರ್ ಇದ್ರೆ ಸಾಕು ಜಲ್ಲಿ. ನಾನೀಗ 1 2 3 4 5 ಪ್ಲಾಂಟ್ಸ್ ಅಷ್ಟೇ ರಿಪಾರ್ಟ್ ಮಾಡ್ತಾ ಇರೋದು. ಈ ಥರ ಜಸ್ಟ್ ಒಂದು ಲೇಯರ್ ಅಷ್ಟೇ. ಮಾಡ್ತಿದ್ದೀರಾ? ಒಂಚೂರು ಮುದ್ದಾಗಿ ಮಾಡಿ ಆಯ್ತಾ? ಇವಾಗ ಪಾಟಿಂಗ್ ಮಿಕ್ಸ್ ತಗೊಂಡಿದ್ದೀನಿ. ನಾನು ಏನೇನು ಹಾಕಿದ್ದೀನಿ ಅಂದ್ರೆ 1 part ವರ್ಮಿ ಕಂಪೋಸ್ಟ್, 1 part ಮಣ್ಣು ಮತ್ತೆ 1 part ಮರಳ ಹಾಕಿದ್ದೀನಿ. ಇದು ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಾಟಿಗೆ ತುಂಬ್ಕೊಂಡು ಫ್ರಾಕ್ಷನ್ ಮಾಡಿದ್ರಲ್ಲ, ಅದಕ್ಕೊಂದು ಕಟ್ ಮಾಡಿದ್ರೆ ಹಾಫ್ ಆಗುತ್ತೆ. ಎಷ್ಟಿದೆ? 1 2 3 3.1 ಆಗುತ್ತೆ. 1/3 ಆಗುತ್ತೆ. ಆಮೇಲೆ 2 ಸೇರಿಸಿದ್ರೆ 1/2 1/1 ಅಷ್ಟೇ. ಹೇಳಿ ನಿಮ್ದು ಕತೆ. ಫ್ರಾಕ್ಷನ್ಸ್ ಎಲ್ಲ ಹೇಳ್ಕೊಟ್ನಲ್ಲ, ಅರ್ಥ ಆಯ್ತಾ ಎಲ್ಲರಿಗೂ? ಹಂಗೇನು ಬೇಡ. 1 part ವರ್ಮಿ ಕಂಪೋಸ್ಟ್ ತಗೊಳ್ಳಿ, 1 part ಮಣ್ಣು, 1 part ಮರಳು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಫಸ್ಟು. ಈ ಪ್ಲೇಸಿಗೆ ನೀವು ಸಗಣಿದು ಗೊಬ್ಬರ ಇರುತ್ತಲ್ಲ ಅದು ಬೇಕಾದ್ರೂ ಹಾಕೋಬಹುದು. ಬಟ್ ವರ್ಮಿ ಕಂಪೋಸ್ಟ್ ಈಸಿಯಾಗಿ ಸಿಗುತ್ತಲ್ಲ ಅಂತ ತಗೊಂಡ್ಬಂದಿದೀನಿ. ನಮಗೆ ಸಗಣಿ ಗೊಬ್ಬರನೂ ಈಸಿಯಾಗಿ ಸಿಗುತ್ತೆ ಬಿಜ್ನಳ್ಳಿಗೆ ಹೋದ್ರೆ. ಹೋಗಿಲ್ಲ ಸದ್ಯಕ್ಕೆ. ಮಣ್ಣು ಅವತ್ತು ತಂದಿದ್ದು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಇಂಡೋರ್ ಪ್ಲಾಂಟ್ಸ್ ಒಂದಷ್ಟು ಸರಿ ಮಾಡೋದಿದೆ, ಅದನ್ನು ಮಾಡ್ಕೋಬೇಕು. ಅದನ್ನ ನಾಳೆ ಮಾಡೋಣ ಅಂತಿದ್ದೀನಿ, ನೋಡೋಣ. ನಾಳೆ ಏನಾದ್ರು ಮಾಡಿದ್ರೆ ಅದನ್ನು ಸೇರಿಸಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಇದಿಷ್ಟು. ಈಗ ನನ್ನ ಕತೆ ಇಂಡೋರ್ ಪ್ಲಾಂಟ್ಸ್ ಅಟ್ಲೀಸ್ಟ್ ಟ್ವೈಸ್ ಇನ್ ಅ ಮಂತ್ ಆಗಿದ್ರೆ ಅದಾಚೆ ಇಡಬೇಕು. ಒಳಗಡೆ ಇದ್ರೆ ಏನಾಗುತ್ತೆ ಮಾವು? ಒಳಗಡೆ ಇದ್ರೆ ಬೆಳಗ್ಬೇಕಲ್ಲ, ಅದಕ್ಕೆ ಇಡಬೇಕು. ಟ್ವೈಸ್ ಇನ್ ಅ ಮಂತ್ ಅಂತ ಯಾರು ಹೇಳಿದ್ದು? ಮ್ಯಾಮ್. ಅದು ಪ್ಲಾಂಟ್ಸ್ ಆಸ್ ಅ ಫುಡ್ ಲೆಸನ್ ಅಂದಿದ್ಯಾ? ಲೆಸನ್ ಅಂದಿದ್ದೆ. ಯಪ್ಪ, ನಮ್ಮ ಮುದ್ದು ಇಟ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ಎಷ್ಟು ತಲೆ ತಿಂತಾನೆ. ಹೋಗಾಗ್ಲೆಲ್ಲ ಅದು ವಿಡಿಯೋ ಆಗ್ತಾ ಇರೋದನ್ನ ಏನೇನೋ ಮಾಡ್ತಾನೆ. ನಾನಂತೂ 2-3 ಸತಿ ಎದ್ದೋಗಿ ನೋಡ್ಕೊಬರೋದೇ ಆಗೋದು ನನಗೆ. ಅಷ್ಟು ಹಿಂಸೆ ಕೊಟ್ಬಿಟ್ಟ ಈ ಸಲ. ಅಂದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮೂರನ್ನು. ಇವಾಗ ಡೈರೆಕ್ಟಾಗಿ ಪಾಟಿಗೆ ತುಂಬ್ಕೊಳ್ಳೋದಷ್ಟೇ. ಅಪ್ಪಿತಪ್ಪಿ ನೀವು ನರ್ಸರಿ ತಂದಿರೋ ಪ್ಲಾಂಟ್ಸ್ ಏನಾದರೂ ಇದ್ರೆ
ಅದನ್ನ ಮಣ್ಣ ಏನು ರಿಮೂವ್ ಮಾಡಬೇಡಿ, ಅದು ರೂಟಿಗೆ ಡಿಸ್ಟರ್ಬ್ ಆಗುತ್ತೆ. ಅದು ಜಸ್ಟ್ ಅದ್ರ ಕವರಿಗೆ ಹಾಕಿರ್ತಾರಲ್ಲ, ಕವರ್ ತೆಗೆದುಬಿಟ್ಟು ಡೈರೆಕ್ಟ್ ಆಗಿ ಹಂಗೇನೆ ಪಾಟ್ ಮಾಡ್ಕೊಳ್ಳೋದು. ಇವಾಗ ನಾನು ತೋರಿಸ್ತೀನಿ ಅದನ್ನ. ಎತ್ತು ಎತ್ತು ಶಕ್ತಿ ಬಂದಿಡ್ದಂಗೆ ಅಳ್ತೀಯ. ಇರೋ ನೀನ್ ಎತ್ತು ಅಂದೆ ಅಷ್ಟೇ, ಏನ್ ಕೆಲಸ ಹೇಳ್ತೀರ ಮಾತ್ರ ಮಾಡಿ. ಎಷ್ಟು ಹೇಳ್ತೀನೋ ಅಷ್ಟು ಮಾಡೋ ಸಾಕು. ಒಬ್ರೇ ಕೆಲಸ ಹೀಗ್ ಮಾಡ್ಕೊಂತಾರೆ ಅಂತ ಹೆಲ್ಪ್ ಮಾಡ್ತಾ ಇದ್ಯಾ? ಓ ಮಣ್ಣು ಸಾಕಾಗಲ್ಲ, ಬಿಜ್ನಳ್ಳಿ ತಂದಿದ್ದು ಮತ್ತೆ ಓಡ್ಬೇಕಂತ. ಸಾಕಾಗಲ್ವಾ ಮಮ್ಮ? ಒಬ್ರು ಹುಡುಗಿ ಅವ್ರ ಅಮ್ಮ ಆಯ್ತಾ, ಅವರು ದಿನ ಪ್ಲಾಂಟ್ಸ್ ಡೆಕೋರು ಬ್ಲಾಗ್ ಅಲ್ಲಿ. ಹೌದಾ? ನನಗೆ ಡೆಕೋರ್ ಮಾಡೋದೇ ಬರೀ ನಿನ್ ನೋಡ್ಕೊಳ್ಳೋದೇ ಆಗುತ್ತಲ್ಲ. ಪ್ಲಾಂಟ್ಸ್ ಡೆಕೋರು, ಪ್ಲಾಂಟ್ಸ್ ಬ್ಲಾಗು. ಆ ಪ್ಲಾಂಟ್ ತಗೊಂಡ್ಬಾ, ಗ್ರೀನ್ ಪ್ಲಾಂಟ್ ಜಸ್ಟ್ ಒಂದು ಕವರ್ ಅಲ್ಲಿ ಇರೋದು. ಇಂದಿದು ನಮ್ಮಮ್ಮ ಈ ಮಣ್ಣು ಯೂಸ್ ಮಾಡ್ತಿರೋದು. ಹಾ, ಇವಾಗ ಈ ಪಾಟಿಗೆ ಇಷ್ಟು ಮಣ್ಣು ತುಂಬಿದೀನಿ. ಈ ಮಣ್ಣ ನಾನೇನು ಡಿಸ್ಟರ್ಬ್ ಮಾಡಕ್ ಹೋಗ್ತಲ್ಲ, ಜಸ್ಟ್ ಅದ್ರ ಕವರ್ ತೆಗ್ದಿದ್ದೀನಿ, ಅದ್ರ ಸಮೇತನೇ ಹಾಕ್ತೀನಿ ಇದಕ್ಕೆ. ರೂಟ್ಸ್ ಎಲ್ಲ ಇದೆ, ಈ ರೂಟ್ಸ್ ಎಲ್ಲ ಕಟ್ಟಾದ್ರೆ ಗಿಡ ಬರುತ್ತೋ ಇಲ್ವೋ ಅಂತ. ಇದಕ್ಕೆ ಸ್ಪ್ರೇ ಜಾಸ್ತಿ ಹೊಡ್ಬಿಟ್ಟು ಸಂತೋಷ್ ಇದ್ರು ಎಲೆ ಎಲ್ಲ ಉದುರಿಸ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲೇನೆ. ಹಂಗಾಗಿ ಇದನ್ನ ಹಂಗೆ ಇಡ್ತೀನಿ. ಮಣ್ಣು ಜಾಸ್ತಿ ಆಗುತ್ತೆ, ಹಂಗಾಗಿ ತೆಗೆದು ಆಗುತ್ತಿದೆ. ಈಗ ನಮ್ಮಮ್ಮ ಅವಾಗ ಹೇಳ್ತಿದ್ರು ಈಗ ಮತ್ತೆ ಬಿಜ್ನಳ್ಳಿಗೆ ಓಡ್ಬೇಕಂತ. ದೀಪಶ್ರೀ ಮುದ್ದು, ಆಮೇಲೆ ಅಮ್ಮು ಅಷ್ಟೇ, ಆಮೇಲೆ ಮಿಲಿ. ಮಮ್ಮ ಎಂ ಮಿಲಿ. ಪಪ್ಪನ್ ಬಿಟ್ಟಿದ್ಯಾ ಕೇಳಿಸ್ಕೋಬೇಕು. ಈಗ ನಮ್ಮಮ್ಮ ಈ ಮಣ್ಣು ಯೂಸ್ ಮಾಡ್ತಿದ್ದಾರೆ. ಹೋಗೋ ಕಡೆ ಈ ಬಿಸಿ ಮಾಡ್ಬಿಡೋ ನನಗೆ. ಇವಾಗ ಇಷ್ಟ ಆಗಿದೆ, ಇದ್ರ ಮೇಲೆ ಹಾಕೋದು. ಮಣ್ಣು ಹಾಕೋದು, ಸೈಡಿಗೆಲ್ಲ ಮಣ್ಣು ಫಿಲ್ ಮಾಡಿದ್ರೆ ಆಯ್ತು. ಇದೇನಿದೆ ಮತ್ತೆ ಯಾವಾಗಲೂ ಪಾಟಿಗೆ ತುಂಬಾ ಮಣ್ಣು ತುಂಬ್ಕೋಬಾರ್ದು, ಸ್ವಲ್ಪ ಗ್ಯಾಪ್ ಇರೋಂಗೆ ತುಂಬ್ಕೋಬೇಕು. ಮತ್ತೆ ನಾವೇನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಕಾಂಪೋಸ್ಟ್ ಹಾಕೋದಾದ್ರೆ, ಗೊಬ್ಬರ ಹಾಕೋದಾದ್ರೆ ತೆಗಿಯೋ. ಭಾರಿ ಡಿಸ್ಟರ್ಬೆನ್ಸ್ ಕಣ ನೀನು. ಹೋಗೋ ಒಳಗೆ. ನಿನ್ ಬೇಕು ಹೋಮ್ವರ್ಕ್ ಮಾಡಿಸಿದ್ದೆ ತಪ್ಪಾಯ್ತಿದೆ. ಈಗ ಈ ಪಾಟ್ ರೆಡಿ ಆಯ್ತು. ಈಗ ನೀರ್ ಹಾಕ್ಬೇಕು. ಈ ಸ್ಲಿಪ್ಪರ್ ತೆಗಿ, ಆ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಇಡು. ಈಗ ನೀರು ಹಾಕಿದ್ರೆ ಈ ಪಾಟ್ ರೆಡಿ ಆಯ್ತು. ಎತ್ತಾ ಅಲ್ಲಿ ಗಿಡ, ಯಾವುದು ಪಾಟ್ ಅಲ್ಲಿ ಗಿಡ. ಅವನ ಕೈಲಿ ಆಗಲ್ಲ ಅಂತ ಗೊತ್ತಿದ್ರೆ ಎತ್ತಿಸ್ತಾ ಇದ್ದೀನಿ. ಮತ್ತೆ ಎಷ್ಟು ಹಿಂಸೆ ಕೊಡ್ತಾನೆ. ಸ್ಪೆಷಲ್ ಪ್ಲಾಂಟು ಇದು ನನಗೆ ಒಬ್ರು ಸ್ಪೆಷಲ್ ಪರ್ಸನ್ ಗಿಫ್ಟ್ ಮಾಡಿರೋದು. ಹಸ್ಬೆಂಡ್ ಅಲ್ಲ, ಯಾರು ಹೇಳೋದು ನೋಡೋದು. ಐ ನೋ ಗಿಡಗಳಿಗೆ ರಾತ್ರಿ ಹೊತ್ತು ಡಿಸ್ಟರ್ಬ್ ಮಾಡಬಾರ್ದು ಅಂತ, ಆದರೆ ಬೆಳಗ್ಗೆ ತುಂಬ ಗಾಳಿ ಮತ್ತು ಆ ಕಡೆ ಈ ಕಡೆ ಫುಲ್ಲು ಸಿಮೆಂಟು ಧೂಳು, ಅದು ಡ್ರಿಲ್ಲಿಂಗ್ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಮಾಡ್ಕೊಳಕ್ಕಾಗೋದೇ ಇಲ್ಲ ಬೆಳಗ್ಗೆ ಹೊತ್ತು. ಎಷ್ಟಾಗುತ್ತೋ ಅದು ಸಂಜೆ ಅವರೆಲ್ಲ ಕೆಲಸದವ್ರು ಹೋದ್ಮೇಲೆ ಮಾಡಿದ್ದೀನಿ. ಇಲ್ಲಿ ನೋಡಿ ಹೊಸ ಚಿಗುರು ಎಲ್ಲ ಹುಟ್ತಾ ಇದೆ ಈಗ ಗಿಡಗಳಿಗೆ. ಇದಕ್ಕೆ ಮಣ್ಣು ಹಾಕಿ ನಾನೊಂದು 3 days ಆಯಿತು ಅನಿಸುತ್ತೆ, ಅಂದರೆ ಚೇಂಜ್ ಮಾಡಿ. ಇವಾಗ ಚೆನ್ನಾಗಿ ಗ್ರೋ ಆಗೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಎಷ್ಟು ಕಂಬಳಿ ಹುಳ ಹಾಕ್ಬಿಟ್ಟಿತ್ತು ಅಂದರೆ ಸಿಕ್ಕಾಬಟ್ಟೆ ಆಗೋಗಿತ್ತು. ಎಲ್ಲನೂ ತೆಗೆದು ಕ್ಲೀನ್ ಮಾಡಿದ್ದೀನಿ.
ಆಗಾಗ ನೋಡ್ತಾ ಇರಬೇಕು. ಡೈಲಿ ಒಂದ್ಸತಿ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತಲ್ಲ, ಹಾಗೆ ಗಿಡಗಳು ಚೆನ್ನಾಗಿ. ಇವಾಗಲೇ ಸಂಜೆ ಆಗೋಗಿದೆ. ಈಗ ಗಿಡಗಳನ್ನೆಲ್ಲ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಫಿಲ್ ಮಾಡಿ ವರ್ಮಿ ಕಂಪೋಸ್ಟ್ ಮತ್ತು ಮಣ್ಣ ಫಿಲ್ ಮಾಡಿ ಎಲ್ಲ ಗಿಡಗಳಿಗೂ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಗಿಡಗಳಿದೆ, ಇದಕ್ಕೆ ನನ್ನ ಹತ್ರ ಮಣ್ಣಿಲ್ಲ ಹಾಕೋಕ್ಕೆ. ಮಣ್ಣು ತಂದ್ಮೇಲೆ ಇದು ಈ ಕಡೆಯಿಂದ ರೆಡಿ ಮಾಡ್ಕೋಬೇಕು. ಒಂದು ಸೈಡ್ ಏನಿದೆ ಗಿಡಗಳು, ಒಂದು 10-15 ಗಿಡಗಳನ್ನ ಮಾತ್ರ ರೆಡಿ ಮಾಡಿದ್ದೀನಿ ಇವಾಗ. ಅದಕ್ಕೆ ಇದು ಸೀವೀಡ್ ಸ್ಪ್ರೇ, ಇದು ಕಾನ್ಸಂಟ್ರೇಟೆಡ್ ಸಿಗುತ್ತೆ, ಅದನ್ನು ನೀವು ತಂದು ಡೈಲ್ಯೂಟ್ ಮಾಡ್ಕೋಬೋದು. ನಾನು ಇಟ್ಕೊಂಡಿರೋದು ಇವಾಗ ಆಲ್ರೆಡಿ ರೆಡಿ ಆಗಿರೋದು, ಡೈರೆಕ್ಟಾಗೇ ಸ್ಪ್ರೇ ಮಾಡ್ಕೋಬೋದು ಇದನ್ನು ಗಿಡಗಳಿಗೆ. ಲೀವ್ಸು ಮತ್ತು ಸ್ಟೆಮ್ಮು ಕಂಪ್ಲೀಟಾಗಿ ನೀಟಾಗಿ ಸ್ಪ್ರೇ ಮಾಡಬೇಕು. ಇದನ್ನು ತೋರಿಸ್ತೀನಿ ನಾನು ಹೇಗೆ ಅಂತ. ನೋಡಿ, ಈ ಥರ ಸ್ಟೆಮ್ ಮತ್ತು ಲೀವ್ಸ್ ಎರಡಕ್ಕೂ ಸ್ಪ್ರೇ ಮಾಡ್ಕೋಬೇಕು ಇದನ್ನು. ನೀವು ಯಾವುದೇ ಫ್ಲವರಿಂಗ್ ಪ್ಲಾಂಟ್ಸು, ಗ್ರೀನ್ ಪ್ಲಾಂಟ್ಸು ಮತ್ತು ಇಂಡೋರ್ ಪ್ಲಾಂಟ್ಸ್ ಎಲ್ಲದಕ್ಕೂ ಸ್ಪ್ರೇ ಮಾಡ್ಕೋಬೋದು ಈ ಥರ. ಮತ್ತು ನಾನು ಇದನ್ನು ನರ್ಸರಿಲಿ ಈ ಥರ ಗಿಡಗಳು ಸಿಮೆಂಟ್ ಧೂಳಿಗೆಲ್ಲ ಈ ಥರ ಆಗಿದೆ ಅಂತ ಕೇಳಿಕ್ಕೆ ಈ ಸ್ಪ್ರೇ ಕೊಟ್ಟಿದ್ದಾರೆ. ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ. ನಾನೊಂದು 1 or 2 weeks ಬಿಟ್ಬಿಟ್ಟು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಹೇಗೆ ವರ್ಕ್ ಆಗಿದೆ ಅಂತ. 2 ಗಿಡಗಳು ಕಾಣಿಸ್ತಾ ಇದೆಯಾ? ನನ್ಗೆ ಯಾಕೋ ಈ ಗಿಡಗಳು ಇಷ್ಟನೇ ಆಗ್ತಾಯಿಲ್ಲ. ರೀಸನ್ ಏನಂತ ಅಂದರೆ, ಈ ಥರ ಎಲೆಗಳು ಉದುರುತ್ತಾ ಈ ಥರ. ಇದನ್ನು ಕಿತ್ತಕ್ಕಾದ್ಮೇಲೆ ಇಲ್ಲಿ ನೋಟ್ಸ್ ಇದೆಯಲ್ಲ, ಈ ಥರ ನೋಟ್ಸು, ಇಲ್ಲಿಂದ ಮತ್ತೆ ಗಿಡ ಹುಟ್ಟಬೇಕಲ್ವಾ, ಅಲ್ಲ ಎಲೆಗಳು ಹುಟ್ಟಬೇಕಲ್ವಾ, ಅದು ಹುಟ್ತಾನೆ ಇಲ್ಲ. ಹಂಗಾಗಿ ಬೇಜಾರಾಗೋಗ್ಬಿಟ್ಟಿದೆ. ಬಟ್ ಏನಂದರೆ, ಇದಕ್ಕೆ ಮರಿ ಗಿಡ ಇಟ್ಕೊಂಡಿದ್ದೀನಿ ನೋಡಿ, ಇದಕ್ಕೆ ಈ ಥರ ಮರಿಗಳು ಹುಟ್ಟಿದಾವೆ. ಇದೊಂದು ಖುಷಿ ಆಗ್ತದೆ ನನಗೆ. 1, 2, 3, 4 ಮರಿಗಳು ಉಟ್ಕೊಂಡಿದೆ. ಬಟ್ ಈ ಗಿಡದಲ್ಲೂ ಇಲ್ಲೆಲ್ಲ ಎಲೆಗಳು ಬಂದಿದ್ರೆ ಚೆನ್ನಾಗಿರೋದು. ಇದೆರಡು ಪಾಟ್ನ ರೆಡಿ ಮಾಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್, ಸಾಕ ಸುಸ್ತಾಗಿ ಹೋಗುತ್ತೆ. ಮತ್ತು ಮಣ್ಣೂ ಇಲ್ಲ, ಮಣ್ಣು ತರಬೇಕು ಫಸ್ಟು. ಇದಕ್ಕೂ ಈ ಗಿಡ ಒಂದೇ ಇದ್ದಿದ್ದು, ಇದು ತಂದಾಗ ಇದು ಮರಿ ಹುಟ್ಕೊಂಡಿದೆ ಇದು. ಬಟ್ ಇದಕ್ಕೂ ಅಷ್ಟೇ, ಇಲ್ಲೆಲ್ಲ ಎಲೆಗಳಿದ್ರೆ ಚೆನ್ನಾಗಿರುತ್ತೆ. ಎಲೆನೇ ಬರ್ತಲ್ಲ, ಬರೀ ಹಿಂಗೇ ಹೋಗ್ತಾ ಇದೆ ಇದು. ಮಧ್ಯಾಹ್ನ ಹೊರಗಡೆ ಊಟ ಮಾಡಿ ಅದು ಡೈಜೆಸ್ಟ್ ಆಗಿಲ್ಲ ಅನ್ನೋ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಇವಾಗ ರಸ ಮಾಡ್ಕೊಳ್ಳೋಣ. ಅಂದರೆ ಮೆಣಸಿನ ಸಾರು, ರಸಮ್, ಪೆಪ್ಪರ್ ರಸಮ್, ಏನು ಬೇಕಾದರೂ ಹೇಳ್ಬೋದು. ಶೀತ ಆದಾಗ, ಜ್ವರ ಬಂದು ಬಾಯೆಲ್ಲ ಒಂಥರ ಆಗಿರುತ್ತಲ್ಲ, ಅವಾಗೆಲ್ಲ ಇದನ್ನು ಮಾಡಿಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಈಗ, ಓಕೆನಾ? ಈ ಮೆಣಸಿನ ಸಾರಿಗೆ ಫಸ್ಟು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಮೆಣಸು 1 ಟೇಬಲ್ ಸ್ಪೂನ್, ಜೀರಿಗೆನೂ 1 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ ಒಂದು 15ರಿಂದ 20 ತೊಗೊಂಡಿದ್ದೀನಿ. ಇದು ಹುಣಸೆಹಣ್ಣು, ಒಂದು ದಪ್ಪು ನಿಂಬೆಹಣ್ಣು ಸೈಜಿನ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ, 2 ಒಣಮೆಣಸಿನ್ಕಾಯಿ, 1 ಗ್ರೀನ್ ಚಿಲ್ಲಿ, ಆಮೇಲೆ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಸಾಂಬಾರು ಸೊಪ್ಪು ಮತ್ತು ಏನಿದು ಕರ್ಬೇವಿನ ಸೊಪ್ಪು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಈಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಸಾಸಿವೆ ಸಿಡಿದ್ಮೇಲೆ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇಲ್ಲಿ ಟೊಮೆಟೊ ಬೇಯ್ತಾ ಇರಲಿ, ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಅಷ್ಟೊತ್ತಿಗೆ ಅದು ಬೆಳ್ಳುಳ್ಳಿ, ಜೀರಿಗೆ, ಮೆಣಸೇನಿಟ್ಟು ಅದನ್ನು ಚೆನ್ನಾಗಿ ಕುಟ್ಕೊಂಬರೋಣ. ಮಿಕ್ಸಿಗೆ ಹಾಕ್ಕೊಬೇಡಿ, ಅದು ಕುಟ್ಬಿಟ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ ಫ್ಲೇವರ್. ಅಂದರೆ ಸ್ವಲ್ಪ ಏನು ಹೇಳಿದ್ರೆ ರಫ್ ಆಗಿರಬೇಕು, ತುಂಬ ಪೇಸ್ಟ್ ಥರ ಅಲ್ಲ, ರಫ್ ಆಗಿ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕುಟ್ಟಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ನಾನು ವಿಡಿಯೋ ಆನೇ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಬಂದಿರೋದು ಹೇಳಕ್ಕೆ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ನೀವು ಅಂತ.
ಟೊಮೊಟೊನ ಸ್ಮ್ಯಾಶ್ ಆಗೋದು ಹತ್ರದಿಂದ ತೋರಿಸ್ತಾ ಇದ್ದೆ, ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅಲ್ಲಿಗೆ ತಂದು ತೋರಿಸ್ತೀನಿ. ಒಂದು ನಿಮಿಷ ಇದೆ ಈ ಕಡೆ ನೋಡಿ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಥರ ಫುಲ್ ಪೇಸ್ಟ್ ಥರ ಆಗಬೇಕು. ಈ ಥರ ಆದಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಹುಣಸೆಹಣ್ಣ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಅದರದ್ದು ಪಲ್ಪ್ ತೆಗೆದು ಹಾಕೋಣ. ಟೊಮೊಟೊ ಜೊತೆ ಬ್ಲೆಂಡ್ ಆಗಿ ಹುಣಸೆಹಣ್ಣು ಎಣ್ಣೆ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರಸಮ್ ಒಂದು 15 ಮಿನಿಟ್ಸ್ ಸಾಕು ಇದು ರಸಮ್ ಮಾಡೋಕ್ಕೆ. ಪ್ರಿಪ್ರೇಷನ್ ಇಂದ ಹಿಡಿದು ರಸಮ್ ರೆಡಿ ಆಗ ಎಂಡ್ವರೆಗೂ ಒಂದು 15 ಮಿನಿಟ್ಸ್ ಅಲ್ಲೇ ಆಗೋಗುತ್ತೆ. ಇದನ್ನ ಅನ್ನಕ್ಕೆ ಹಾಕೊಂಡು ತಿನ್ನೋದ್ಕಿಂತ ಕುಡಿಯೋದೇ ಜಾಸ್ತಿ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಟೈಮಲ್ಲೇ ಉಪ್ಪು ಹಾಕೊಂಡ್ಬಿಡೋಣ. ಹುಣಸೆಹಣ್ಣು ಹಾಕಾದ್ಮೇಲೆ ನೋಡಿ, ಇದು ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಹುಣಸೆಹಣ್ಣು ಪಲ್ಪ್ ಹಾಕಾದ್ಮೇಲೆ ಹಿಂಗೆ ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಈ ಟೈಮಲ್ಲೇ ಇದಕ್ಕೆ ನೀರು ಹಾಕಬೇಕು. ನಾನು ಅರಿಶಿನ ಒಗ್ಗರಣೆಗೆ ಹಾಕೋಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಈ ವಿಂಟರಲ್ಲಂತೂ ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಕಾಣಿಸ್ತಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಜಜ್ಜಿ ಇಟ್ಕೊಂಡಿದ್ವಲ್ಲ ತೋರಿಸಿ ನೋಡಿ, ಇಷ್ಟ ಆದರೆ ಸಾಕು. ತುಂಬ ನುಣ್ಣಗೆ ಜಜ್ಕೋಬಾರ್ದು, ಈ ಥರ ಕಚ್ಚ ಕಚ್ಚ ಥರ ಆದರೆ ಸಾಕು. ಫಸ್ಟು ಮೆಣಸು ಮತ್ತು ಜೀರಿಗೆ ಹಾಕೊಂಡು ಚೆನ್ನಾಗಿ ಜಜ್ಕೊಂಬಿಟ್ಟು ಲಾಸ್ಟಿಗೆ ಬೆಳ್ಳುಳ್ಳಿ ಹಾಕೊಂಡು ಜಜ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಜೀರಿಗೆ ಸ್ವಲ್ಪ ಬೇಗ ನುಣ್ಣಗಾಗಲ್ಲ. ಈಗ ಈ ಸಾಂಬಾರ್ ಸೊಪ್ಪನ್ನ ಈ ಥರ ಮುರಿದ್ಬಿಟ್ಟು ಹಾಕೊಳ್ಳೋದು. ಸಾಂಬಾರ್ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಈಗ ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೀನಿ, ಈಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಈ ಥರ ಮುರಿದ್ಬಿಟ್ಟು ಈ ಕಡ್ಡಿ ಸಮೇತ ಹಾಕೋಬೇಕು ಇದಕ್ಕೆ. ನಾನು ಮರ್ತುಬಿಟ್ಟೆ, ಕರ್ಬೇವಿನ ಸೊಪ್ಪನ್ನ ಹಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದನ್ನು ಅಲ್ಲಿ ತೆಗಿಬೇಕಾದ್ರೇ ಕಡ್ಡಿಯಿಂದ ತೆಗೆದು ತೊಗೊಂಬಂದ್ಬಿಟ್ಟೆ ಕರ್ಬೇವಿನ ಸೊಪ್ಪು. ಇದು ಹಾಕಿ ಒಂದು 20 to 30 ಸೆಕೆಂಡ್ಸ್ ಕುದಿಸ್ಬಿಟ್ಟು ತೆಗೆದ್ರೆ ಫಿನಿಶ್. ಈಗ ಇಷ್ಟು ಸಾಕು, ಇದನ್ನು ಆಫ್ ಮಾಡೋಣ. ಆಯಿತು, ರಸಮ್ ರೆಡಿ. ಈಗ ಬಿಸಿ ಬಿಸಿ ರಸಮ್ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ರಸಮ್ ರೆಡಿ ಆಗಿದೆ. ಜೋಪಾನ. ವೆರಿ ನೈಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.